ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್. ಸೊ ನನ್ನ ಒಂದು ಲಾಸ್ಟ್ ವಿಡಿಯೋನ ನೋಡಿರೋರಿಗೆ ಗೊತ್ತಿರುತ್ತೆ, ನಮ್ಮ ನಾದಿನಿ ಮನೆ ಗೃಹ ಪ್ರವೇಶ ಇದೆ. ನಿನ್ನೆ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ರಾತ್ರಿ ಗಣಪತಿ ಹೋಮ ಎಲ್ಲ ಏನು ನಡೀತು ಅದರದ್ದು ಒಂದು ವ್ಲಾಗ್ನ ಮಾಡಿ ಹಾಕಿದ್ದೆ. ಇದು ಬಂದು ಅದರ ನೆಕ್ಸ್ಟ್ ಡೇ ಅಂದರೆ ಗೃಹ ಪ್ರವೇಶದ ದಿನದಾಗಿರುತ್ತೆ. ಈಗ ಆಲ್ರೆಡಿ ಬೆಳಿಗ್ಗೆ ಎಲ್ಲರೂ ದೇವ್ರ ತರೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಅದೇ ಬೆಳಿಗ್ಗೆ ಗಂಗಾ ಪೂಜೆ ಮಾಡಿಕೊಂಡು ದೇವ್ರನ್ನ ತೊಗೊಂಡು ಹಾಗೆ ಸುಕರುನ ಪೂಜೆ ಮಾಡಿಕೊಂಡು ಮನೆ ಪ್ರವೇಶ ಮಾಡಿಸುವಂಥದ್ದು ಅಂದರೆ ಗೃಹ ಪ್ರವೇಶ ಮಾಡಿಸುವಂಥ ಸಂದರ್ಭ ಏನಿರುತ್ತೆ ಆ ಸಂದರ್ಭದ ಒಂದು ವಿಡಿಯೋ ಇದಾಗಿರುತ್ತೆ. ಸೊ ಇವತ್ತಿನ ದಿನ ಒಂದು ಗೃಹ ಪ್ರವೇಶದ ಒಂದು ವಿಡಿಯೋ ಹೆಂಗಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ನ ಮಾಡ್ತೀನಿ. ನೀವು ಅದನ್ನೆಲ್ಲ ನೋಡೋದಕ್ಕೂ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಇವತ್ತಿನ ಒಂದು ಗೃಹ ಪ್ರವೇಶದ ವಿಡಿಯೋ ಹೆಂಗೆ ಬಂತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಹಾಗೆ ಇವತ್ತಿನ ಒಂದು ವಿಡಿಯೋ ತುಂಬ ಅಂದರೆ ತುಂಬಾ ಲೆಂತಿ ಇದೆ ಅಂತ ಹೇಳೋಕ್ಕಾಗಲ್ಲ, ತುಂಬ ಅಂದರೆ ತುಂಬಾ ಚಿಕ್ಕ ವಿಡಿಯೋ ಅಂತ ಹೇಳ್ಬೋದು. ಅಫ್ಕೋರ್ಸ್ ಒಂದು ಫಂಕ್ಷನ್ನು ಅಂತ ಅಂದರೆ ಎಲ್ಲರೂ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರ್ತೀವಿ, ವಿಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅಷ್ಟು ಪುರ್ಸೊತ್ತಿರೋದಿಲ್ಲ. ಅದ್ರ ಮಧ್ಯದಲ್ಲಿ ಸ್ವಲ್ಪ ಒಂದೊಂದು ಕ್ಲಿಪ್ಪಿಂಗ್ಸ್ನ ನನ್ನ ಮಗ ತೊಗೊಂಡಿದ್ದಾನೆ ಅಷ್ಟೇ, ಅದನ್ನೇ ನಾನಿಲ್ಲಿ ಆ್ಯಡ್ ಮಾಡಿ ಏನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಅಷ್ಟೇ. ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇದು ಬಂದು ಈಗ ನನ್ನ ಮಗ ಕೂಡ ಬಂದಿರಲಿಲ್ಲ ಚಿಕ್ಕವನು. ರಾತ್ರಿ ನಾವು ಹೋದಾಗ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು 12 ಗಂಟೆ ಹತ್ತತ್ರ ಆಗಿತ್ತು. ಸೊ ಹಂಗಾಗಿ ಅವನು ಮಲ್ಕೊಂಡಿದ್ದ, ಅವ್ರ ಅಪ್ಪನೂ ಕೂಡ ಬಂದಿರಲಿಲ್ಲ. ಅವರು ಕೂಡ ಪಿಂಕುನ ವಾಕಿಂಗ್ ಎಲ್ಲ ಮಾಡಿಸಿ ನಾನು ಅವನು ಸ್ನಾನ ಮಾಡ್ಕೊಂಡು ಬರ್ತೀವಿ, ನೀವು ಹೋಗಿರಿ ಅಂತ ಅಂದರು. ನಾವು ದೇವ್ರ ತರೋದಕ್ಕೆ ಸ್ವಲ್ಪ ಬೇಗನೆ ಬರಬೇಕಿತ್ತಲ್ವ, ಹಂಗಾಗಿ ನಾನು ಸ್ನಾನ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ನಮ್ಮ ಚಿಕ್ಕತ್ತೆ ಕೂಡ ನಿನ್ನ ಜೊತೆನೇ ಬರ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅವರೂ ಕರ್ಕೊಂಡು ನಾನು ಇವಾಗ ಇಲ್ಲಿಗೆ ಬಂದಿರುವಂಥದ್ದು. ನನ್ನ ನಾದಿನಿ ಮಗಳೇ ಅವಳಿಗೇ ಕೊಟ್ಟೆ. ಸೊ ಸ್ವಲ್ಪ ವೀಡಿಯೋನ ಒಂದೊಂದು 5 ಸೆಕೆಂಡಷ್ಟು ವೀಡಿಯೋ ಮಾಡ್ಕೊಂಡಿರವ ಪೂಜೆ ಮಾಡೋದೆಲ್ಲ ಅಂತೇಳಿ. ಸರಿ ಕುಡಿಯತ್ತೆ ಅಂತ ಹೇಳಿ ಅವಳೇ ಮಾಡಿಕೊಂಡ್ಲು. ಹಂಗಾಗಿ ಇದೊಂದಿಷ್ಟು ವೀಡಿಯೋ ಇದೆ, ಇಲ್ಲ ಅಂದಿದ್ದರೆ ಇದೂ ಇರ್ತಿರಲಿಲ್ಲ. ಸೊ ಇವಾಗ ಆಲ್ರೆಡಿ ಎಲ್ಲರೂ ಬಂದು ಗಂಗಾ ಪೂಜೆ ಎಲ್ಲ ಮಾಡಿ ದೇವ್ರದ್ದು ಒಂದೇ ಬಿಂದಿಗೆಗಳಿಗೆ 5 ಬಿಂದಿಗೆಗಳಿಗೆ ನೀರನ್ನ ತುಂಬಿಸಿಟ್ಟು ಇಲ್ಲಿ ಅವ್ರ ಮನೆ ಪಕ್ಕದಲ್ಲೇ ಗಣಪತಿ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಬಂದು ಗಂಗಾ ಪೂಜೆ ಮಾಡಿ ದೇವ್ರನ್ನೆಲ್ಲ ತೊಗೊಂಡು ಹಸು ಕರುಗೆ ಪೂಜೆ ಮಾಡಿ ಅದನ್ನು ಕೂಡ ಕರ್ಕೊಂಡು ಈಗ ಮನೆ ಕಡೆ ಹೋಗ್ತಾ ಇರೋದು. ಗೃಹ ಪ್ರವೇಶ ಅಂದರೆ ಮನೆ ಒಳಗಡೆ ಮನೆ ತುಂಬಿಸುವಂಥ ಒಂದು ಶಾಸ್ತ್ರ, ಇದು ಕಾರ್ಯಕ್ರಮ ಆಗುತ್ತೆ. ಇಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಈಗಷ್ಟೇ ಅರ್ಚಕರು ಬಂದು ಅವರು ದೇವರ ಮನೆಯೆಲ್ಲನೂ ಕ್ಲೀನ್ ಮಾಡ್ಕೋತಾಯಿದ್ರು, ಹಂಗಾಗಿ ಅಲ್ಲಿದ್ದೇನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಇಲ್ಲ. ಸೊ ಈಗ ಫೈನಲಿ ಗೃಹ ಪ್ರವೇಶ ಎಲ್ಲ ಆಯಿತು. ಒಳಗಡೆ ಹಸುದನ ಎಲ್ಲನೂ ಕರ್ಕೊಂಡು ಬಂದು ಪೂಜೆ ಎಲ್ಲ ಆಯಿತು. ಇವಾಗ ದೇವ್ರ ಮನೆಗೆ ದೇವರೂ ಕೂಡ ಇಟ್ಟಾಯಿತು. ಅರ್ಚಕರು ಬಂದು ಇವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಏನೇನೆಲ್ಲ ಬೇಕೋ ಅದೆಲ್ಲ ತಯಾರಿಗಳನ್ನ ಮಾಡ್ಕೋತಾ ಇದ್ದಾರೆ. ಹಾಗೆ ಹಾಲುಕ್ಸೋದಕ್ಕೆ ಬೇಕಾಗಿರುವಂಥ ತಯಾರಿಗಳನ್ನೂ ಕೂಡ ಒಳಗಡೆ ಮಾಡ್ಕೋತಾ ಇದ್ದಾರೆ. ಅವ್ರು ಹಾಲುಕ್ಸೋ ನಾನಿಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಎಲ್ಲ ಸಿದ್ಧತೆಗಳನ್ನೂ ಮಾಡ್ಕೋತೀನಿ. ಸ್ವಲ್ಪ ಅದಕ್ಕೆ ಬೇಕಾಗಿರುವಂಥ ಹೂಗಳನ್ನೆಲ್ಲನೂ ತೆಗೆದುಕೊಟ್ಟು ನಾನು ಒಂಚೂರು ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾನು ಅದನ್ನೆಲ್ಲ ಕೊಡ್ತಾಯಿದ್ದೆ. ಅದ್ರ ಜೊತೆಗೆ ಹೋಗಿ ಹಾಲುಕ್ಸೋದಕ್ಕೂ ಕೂಡ ಸ್ವಲ್ಪ ರೆಡಿ ಮಾಡಿ ಕೊಡ್ತಾಯಿದ್ದೆ. ಈ ರೀತಿಯಲ್ಲಿ ಇವತ್ತಿನ ಒಂದು ಗೃಹ ಪ್ರವೇಶ ಶುರುವಾಗಿದೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಎಲ್ಲರೂ ಖುಷಿಯಾಗೇನೆ ಗೃಹ ಪ್ರವೇಶದಲ್ಲಿ ಪಾಲ್ಗೊಂಡಿದ್ದೀವಿ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗ್ತಿದೆ. ಚಪ್ಪಾಳೆ ಹೊಡಿಕೆ ಸ್ವಲ್ಪ ಚೆನ್ನಾಗಿ ಇನ್ನೊಂಚೂರು ಅರಿಬೇಕಿತ್ತು ಕೆಳಕ್ಕೆ ಪೂಜೆ ಮಾಡಿ ಅಕ್ಕ. ಇವಾಗ ಆರ್ಸಿ ಅದನ್ನ ಟೆನ್ಷನು ಕವಿತಕ್ಕಂಗೆ ಇಟ್ಕೊಳ್ಳಿ ಅಣ್ಣ. ನೀವು ಇಟ್ಕೊಂಡು ಜೊತೆಲಿ ಮಾಡಿ. ನೀವು ಗಾಬರಿ ಮಾಡ್ಕೊತಾ ಇದ್ದೀರಿ ಕಣ. ಮಕ್ಕಳೆಲ್ಲ ರೆಡಿ ಮಾಡ್ಕೊಂಡು
ಇವಾಗ ಸರಿ ಅಂತ ಹೇಳಿ ಹಾಲೆಲ್ಲ ಉಗ್ಸಿದಾದ್ಮೇಲೆ ಹಾಲು ಕುಡ್ಕೊಂಡು ಅದಾದಮೇಲೆ ಪೂಜೆಗೆ ಬೇಕಾಗಿರುವಂಥ ಒಂದಿಷ್ಟು ತಯಾರಿಗಳನ್ನೂ ಕೂಡ ಮಾಡಿಕೊಟ್ಟು ತಿಂಡಿ ತಿನ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ತಿಂಡಿಗೆ ಬಂದು ಇಡ್ಲಿ, ಸಾಂಬಾರು, ಚಟ್ನಿ, ಪೊಂಗಲ್ ಆ್ಯಂಡ್ ಶಾವಿಗೆ ಉಪ್ಪಿಟ್ಟು, ಉದ್ದಿನ ವಡೆ, ಕೇಸರಿಬಾತ್ ಇಷ್ಟನ್ನ ಮಾಡಿದರು. ತುಂಬಾ ಚೆನ್ನಾಗಿತ್ತು ತಿಂಡಿ ಕೂಡ. ತಿಂಡಿ ಎಲ್ಲ ತಿನ್ಕೊಂಡು ಈಗ ಸ್ವಲ್ಪ ಮನೆ ಕಡೆ ಹೊರಟ್ವಿ, ರೆಡಿ ಆಗಿಬಿಟ್ಟು ಬರೋಣ ಅಂತ ಹೇಳಿ. ಹಾಗೆ ಅಲ್ಲಿ ಪೂಜೆ ಎಲ್ಲ ಮುಗಿಸಿ ದೇವರೆಲ್ಲ ತಂದಿದ್ದಾದಮೇಲೆ ಹಾಲೆಲ್ಲ ಮುಗಿಸಿದಾದ್ಮೇಲೆ ತಿಂಡಿ ಕೂಡ ತಿನ್ಕೊಂಡು ಮನೆಗೆ ಬಂದು ಇವಾಗ ರೆಡಿಯಾಗಿ ಯಾಕೋ ಇವಾಗ ಪೂಜೆ ಶುರುವಾಗಿದೆ. ಸತ್ಯನಾರಾಯಣ ಸ್ವಾಮಿ ಪೂಜೆ, ಅಲ್ಲಿಗೆ ಹೊರಬೇಕು. ನೀವು ಹೊರಡೋಣ. ಇನ್ನು ನೆಕ್ಸ್ಟ್ ಕಂಟಿನ್ಯೂ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಾಗಿ ಇವಾಗ ಬಂದು ನಾವು ಗೃಹ ಪ್ರವೇಶದ ಮನೆಯಲ್ಲಿಲ್ಲ, ಎಂಗೇಜ್ಮೆಂಟಲ್ಲಿದ್ದೀವಿ. ಇವತ್ತು ಒಂದು ಎಂಗೇಜ್ಮೆಂಟು ಮತ್ತು ಇನ್ನೂ ಒಂದು ಗೃಹ ಪ್ರವೇಶ, ಅದ್ರ ಜೊತೆಗೆ ಒಂದು ಮದುವೆ ಕೂಡ ಇತ್ತು. ಬಟ್ ಮದುವೆಗೆ ಹೋಗೋದಕ್ಕಾಗೋದಿಲ್ಲ, ಯಾಕೆ ಅಂತಂದರೆ ಅದು ತುಂಬ ಲಾಂಗ್ ಇದೆ. ಅಂದರೆ KR ನಗರದಲ್ಲಿ ಮದುವೆ ಇರೋದು. ಸೊ ಹಂಗಾಗಿ ಮದುವೆನ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿ ಕ್ಯಾನ್ಸಲ್ನ ಮಾಡಿದ್ವಿ. ಬಟ್ ಈ ಎಂಗೇಜ್ಮೆಂಟು ಮತ್ತು ಇನ್ನೊಂದು ಗೃಹ ಪ್ರವೇಶ ಇದೆ ಅಂತ ಅಂದ್ವಲ್ಲ, ಅದಕ್ಕಂತೂ ಹೋಗಲೇಬೇಕಿತ್ತು. ಅದು ಸ್ವಲ್ಪ ಇಂಪಾರ್ಟೆಂಟೇ ಇತ್ತು. ಸರಿ ಅಂತ ಹೇಳಿ ರೆಡಿಯಾಗಿ ಬಂದವರೇ ಫಸ್ಟು ಎಂಗೇಜ್ಮೆಂಟಿಗೆ ಬಂದ್ವಿ. ಇದು ಎಲ್ಲ ಬಂದು ವಾಕಿಂಗ್ ಡಿಸ್ಟೆನ್ಸಲ್ಲಿ ಇರೋದು. ತುಂಬ ಅಂದರೆ ತುಂಬಾ ಲಾಂಗ್ ಆಗಿದ್ದಿದ್ರೆ ಹೋಗೋದಕ್ಕೆ ಬರೋದಕ್ಕೆ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು. ನಮ್ಮ ಮನೆಯಿಂದ ಒಂದೇ ಒಂದು ಸ್ವಲ್ಪ ಅಂದರೆ ಒಂದು 1/4 ಕಿಲೋಮೀಟರಷ್ಟು ಆಗೋದಿಲ್ಲ ಚೌಟ್ರಿಗೆ. ಎಂಗೇಜ್ಮೆಂಟ್ಗೆ ಬಂದ್ವಿ. ಇಲ್ಲಿ ಹಸ್ಬೆಂಡ್ ಪಕ್ಕ ನಿಂತಿದ್ದಾನಲ್ಲ, ಅವನು ತುಂಬ ಅಂದರೆ ತುಂಬಾ ನಮ್ಮ ಮನೆಯವ್ರಿಗೆ ಆತ್ಮೀಯ ಅಂತ ಹೇಳ್ಬೋದು. ಒಳ್ಳೆ ಹುಡುಗ, ಆಂಟಿ ಅಣ್ಣ ಅಂದ್ಕೊಂಡು ತುಂಬ ಪ್ರೀತಿ ವಿಶ್ವಾಸದಿಂದ ಇರ್ತಾನೆ. ಆ್ಯಂಡ್ ಅವ್ರ ಅಪ್ಪ ಅಮ್ಮ ಕೂಡ ಅಷ್ಟೇ ತುಂಬ ಕ್ಲೋಸ್ ಆಗಿದ್ದಾರೆ. ಇವನು ತಮ್ಮಂದು ಎಂಗೇಜ್ಮೆಂಟ್ ಬಂದು ಇಲ್ಲೇ. ಆ್ಯಂಡ್ ಹುಡುಗಿನೂ ಕೂಡ ನಮ್ಮ ಹಸ್ಬೆಂಡ್ ರಿಲೇಟಿವೇನೆ, ಅವರ ತಮ್ಮನ ಮಗಳದೇನೆ ಎಂಗೇಜ್ಮೆಂಟು. ಎರಡೂ ಕಡೆ ತುಂಬ ಕ್ಲೋಸ್ ಆಗಿರೋದ್ರಿಂದ ಬರಲೇಬೇಕಾಗಿತ್ತು. ಸರಿ ಅಂತ ಹೇಳಿ ಚೌಟ್ರಿ ಹತ್ರ ಬಂದ್ವಿ. ಇನ್ನು ಹುಡುಗಿ ಕೂರಿಸಿರಲಿಲ್ಲ. ಸರಿ ಹುಡುಗಿ ಕೂರ್ಸೋ ತನಕ ಇರೋಣ, ಇನ್ನು ಹಂಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಹುಡುಗಿ ಕೂರ್ಸೋ ತನಕ ಇದ್ವಿ. ನೋಡಿ ಅಲ್ಲಿ ಹುಡುಗಿನ ಕೂರಿಸಿದ್ದಾರೆ. ಹುಡುಗಿನೆಲ್ಲ ಕೂರಿಸಿದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಹೊರಟ್ವಿ. ಹೊರಡುವಷ್ಟರಲ್ಲಿ ಏನಪ್ಪ ಆಯಿತು ಅಂತ ಅಂದರೆ, ನಾವು ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟು, ಅವರಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟು ಹಾಲೆಲ್ಲ ಉಗ್ಸಿ ಬಂದಿದ್ದು ಲೇಟ್ ಆಯ್ತಲ್ವ. ನಾವು ರೆಡಿಯಾಗಿ ಹೋಗೋಷ್ಟರಲ್ಲಿ ಅವರು ಅಲ್ಲೇ ಪೂಜೆ ಕೂತಿದ್ರು. ನಾವು ಬರಬೇಕಾದ್ರೆ ನಾವು ರೆಡಿಯೆಲ್ಲ ಆಗಿ ಹೋಗುವಷ್ಟರಲ್ಲಿ ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗ್ದೋಗಿತ್ತು. ಪೂಜೆ ಎಲ್ಲ ಮುಗ್ದು ಮಹಾಮಂಗಳಾರತಿ ಪ್ರಸಾದ ಕೊಡ್ತಾಯಿದ್ರು. ಸರಿ ಫೈನಲ್ ಮಹಾಮಂಗಳಾರತಿಗಾದರೂ ಬಂದ್ವಲ್ಲ ಅಂತ ಹೇಳಿ ಮಂಗಳಾರತಿನ ತೊಗೊಂಡು ಪ್ರಸಾದ ಎಲ್ಲ ಇಸ್ಕೊಂಡು ಅದಾದಮೇಲೆ ಅಪ್ಪ ಅಮ್ಮ ಕೂಡ ಬಂದರು. ಅವ್ರ ಜೊತೆನೂ ಕೂಡ ಫೋಟೋ ತೊಗೊಂಡು ಅವ್ರನ್ನ ಊಟಕ್ಕೆ ಹೋಗಿ ಅಂತ ಊಟಕ್ಕೆ ಕಳಿಸ್ದೆ. ಅದೇ ನೈಟು ಮದುವೆ ಇತ್ತು, ಮದುವೆಗೆ ಹೋಗೋದಕ್ಕಾಗೋದಿಲ್ಲ ಅಂತ ಅಂದ್ವಲ್ಲ, ಅಪ್ಪ ಅಮ್ಮ ನೈಟೇ ಮದುವೆಗೆ ಹೋಗ್ಬಿಟ್ಟು ಬೆಳಿಗ್ಗೆ ಇಲ್ಲಿಗೆ ಬಂದರು ಗೃಹ ಪ್ರವೇಶಕ್ಕೆ. ಇವಾಗ ಇಲ್ಲಿ ಗೃಹ ಪ್ರವೇಶ ಮುಗಿಸ್ಕೊಂಡು ಅವರು ಕೂಡ ನಾನು ಹೋಗಿದ್ದು ಬಂದಂಥ ಎಂಗೇಜ್ಮೆಂಟ್ಗೆ ಹೋಗಬೇಕಿತ್ತು. ಆ್ಯಂಡ್ ತಂಗಿಯವ್ರ ಹಸ್ಬೆಂಡ್ ಕೂಡ ಬಂದರು. ಅವರು ಎಂಗೇಜ್ಮೆಂಟ್ನ ಮುಗಿಸ್ಕೊಂಡು ಇಲ್ಲಿಗೆ ಬಂದರು. ಅಕ್ಕ ಇವಾಗ ಮಿಸ್ ಆದ್ಲು, ನೈಟ್ ಬಂದೋದ್ಲು. ಅಕ್ಕ, ಮಗಳು, ಭಾವ ಎಲ್ಲರೂ. ಅಕ್ಕ ನಾನು ಇವಾಗ KR ನಗರದ ಮದುವೆಗೆ ಹೋಗಿದ್ದು ಬರ್ತೀನಿ, ಅಲ್ಲಿಗೆ ಹೋಗಿದ್ದು ಬಂದು ಎಂಗೇಜ್ಮೆಂಟ್ಗೆ ಹೋಗ್ತೀನಿ, ಗೃಹ ಪ್ರವೇಶಕ್ಕೆ ಬರಲ್ಲ ಅಂತ ಹೇಳಿದ್ಲು. ಸರಿ ಅಂತ ಹೇಳಿ ಭಾವ ಒಬ್ಬರು ಬಂದು ಅಟೆಂಡ್ ಮಾಡಿ ಹೋದರು. ಇವಾಗ ಎಲ್ಲರೂ ಬಂದು ಹೋದ್ಮೇಲೆ ನಾನು ಕೂಡ ಪ್ರಸಾದ ಎಲ್ಲ ತೊಗೊಂಡ್ಮೇಲೆ ಸರಿ ಸ್ವಲ್ಪ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಫೋಟೋಸ್ನ ತೆಗೆಸ್ಕೊತಾ ಇದ್ದೀನಿ. ಆ್ಯಂಡ್ ಊಟ ತಿಂಡಿ ಬಗ್ಗೆ ಹೇಳಬೇಕು. ನೈಟ್ ಊಟದಾಗಿರ್ಬೋದು, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಎಲ್ಲನೂ ಕೂಡ ತುಂಬ ಅಂದರೆ ತುಂಬಾ ಅಚ್ಚುಕಟ್ಟಾಗಿ ತುಂಬ ಟೇಸ್ಟಿಫುಲ್ಲಾಗಿ ಮಾಡಿಸಿದ್ರು. ಅದರಲ್ಲಿ ಮಾತ್ರ ಎರಡೊಂದು ಮಾತಿಲ್ಲ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿಸಿದ್ರು ಅಡುಗೆ ಎಲ್ಲ. ಬಂದವರು ಕೂಡ ಅಷ್ಟೇ, ಎಲ್ಲರೂ ಖುಷಿಯಾಗಿ ಊಟನ ಮುಗಿಸ್ಕೊಂಡು ಹಾರೈಸಿ ಹೋದರು. ಸೊ ಫೈನಲಿ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ಗೃಹ ಪ್ರವೇಶದ ವಿಡಿಯೋ. ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೆಲ್ ದೆನ್ ಟೇಕ್ ಕೇರ್, ಬೈ ಬೈ, ಐ ಲವ್ ಯು ಆಲ್.